ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಮರ್ಥ್ ಶಾಮೂರವರಿಗೆ ಟಿಕೆಟನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ AICCಯ ರಂಜಿತ್ ಸುರ್ಜೇವಾಲಾ ಅವರು ಮತ್ತು ಎಲ್ಲ ನಮ್ಮ ಮುಸಲ್ಮಾನ್ ನಾಯಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಗೆಲ್ಲಿಸಬೇಕು ಅಂತ ದೃಷ್ಟಿಕೋನದಲ್ಲಿ ಮೊನ್ನೆ 2 ದಿವಸ ಮೀಟಿಂಗ್ ಮಾಡಿ ಎಲ್ಲರ ಮನಸ್ಸು ಗೆದ್ದು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಎದುರಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಮಗೆ ಸಮರ್ಥರಿಗೆ ಈ ಫಾರ್ಮನ್ನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾನು AICCಗೆ ಮತ್ತು ನಮ್ಮ KPCCಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರುಗಳಿಗೆ ತುಂಬುವುದರಿಂದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೋಣ ಅಂತೇಳಿ. ಒಂದು ಕಡೆ BJPಯಿಂದ ST ಸಮುದಾಯದ ಅಭ್ಯರ್ಥಿ ಟಿಕೆಟ್ ಕೊಟ್ಟಾರೆ, ಇನ್ನೊಂದು ಕಡೆಗೆ ನಿಮ್ಮ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು. ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ನಿನ್ನೆ ದಿವಸ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದ್ದೆ. ರಾಜಿ ಸಂಧಾನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೈಕಮಾಂಡ್ಗೆ ಬಿಟ್ಟು ಹೈಕಮಾಂಡಿಗೆ ಏನು ಪ್ರಾಪರ್ ಡಿಸಿಷನ್ ಅಂತಂದ್ರೆ ಇವರು ಒಬ್ಬೇ ಬಂದು ಹೈಕಮಾಂಡ್ ಅಂತ ಹೇಳ್ಬಿಟ್ಟೆ ಹೈಕಮಾಂಡ್ನವ್ರು ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರಿ, ಆ ಪ್ರಚಾರಕ್ಕಾಗಲಿ ಅದಕ್ಕಾಗಲಿ ಜಾಸ್ತಿ ಸಮಯ ಇಲ್ಲ. ಇದರ ನಡುವೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂಥ ಗೊಂದಲಗಳನ್ನು ಸರಿಪಡಿಸಿಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆಯಲ್ಲೇ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನೋ ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನು ಅವರು ಪರಿಗಣಿಸಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ, ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ದು ಏನು ತಪ್ಪಿಲ್ಲ ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವಾಗಿ ಕೊಡಿ ಅಂತ ಹೇಳಿ ಮೇಲೆ ಹೈಕಮಾಂಡ್ ಇರ್ತೀವಿ. ಈಗ BJPಯಿಂದ ಮುಸ್ಲಿಂ ಮತಗಳ ವಿಭಜನೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಅಂದರೆ ಮುಸ್ಲಿಂ ಅಭ್ಯರ್ಥಿಗಳನ್ನ ಪಕ್ಷೇತರವಾಗಿ ಕಣಕ್ಕಿಳಿಸೋ ಪ್ರಯತ್ನ ನಡೀತಾ ಇದೆ. BJP ವಾಪಸ್ ತರಿಸೋ ಪ್ರಯತ್ನ ಮಾಡ್ತೀರಾ ಅಂತ ನಮ್ಮ ಪತ್ರ ನೋಡೋಣ ಮಾಡ್ತೀವಿ. ನೋಡೋಣ, ಕೇಳೋಣ ಏನಾಗಬೇಕು ಎಲ್ಲ ವಿಚಾರಿಸೋಣ. ಅಲಿಗೇಷನ್ ಮಾಡಿದೆ ಸರ್, BJPಗೆ ಮುಸ್ಲಿಮರಿಗೆ BJPಯನ್ನು ತೋರಿಸ್ಬಿಟ್ಟು ಕಾಂಗ್ರೆಸ್ನವ್ರು ಓಟ್ ಹಾಕಿಸ್ಕೊತಾ ಇದ್ದಾರೆ ಅಂತ. BJPಯನ್ನು ತೋರಿಸ್ಬಿಟ್ಟು ಮುಸ್ಲಿಮರು ಓಟು ಕಾಂಗ್ರೆಸ್ ಹಾಕಿಸ್ಕೊಳ್ತಾ ಇದೆ, ಬಳಸ್ಕೊಳ್ತಾ ಇದೆ ಮುಸ್ಲಿಮರನ್ನ ಅನ್ನೋಂಥದ್ದು ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಮರ್ಥ್ ಶಾಮೂರವರಿಗೆ ಟಿಕೆಟನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ AICCಯ ರಂಜಿತ್ ಸುರ್ಜೇವಾಲಾ ಅವರು ಮತ್ತು ಎಲ್ಲ ನಮ್ಮ ಮುಸಲ್ಮಾನ್ ನಾಯಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಗೆಲ್ಲಿಸಬೇಕು ಅಂತ ದೃಷ್ಟಿಕೋನದಲ್ಲಿ ಮೊನ್ನೆ 2 ದಿವಸ ಮೀಟಿಂಗ್ ಮಾಡಿ ಎಲ್ಲರ ಮನಸ್ಸು ಗೆದ್ದು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಎದುರಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಮಗೆ ಸಮರ್ಥರಿಗೆ ಈ ಫಾರ್ಮನ್ನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾನು AICCಗೆ ಮತ್ತು ನಮ್ಮ KPCCಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರುಗಳಿಗೆ ತುಂಬುವುದರಿಂದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೋಣ ಅಂತೇಳಿ. ಒಂದು ಕಡೆ BJPಯಿಂದ ST ಸಮುದಾಯದ ಅಭ್ಯರ್ಥಿ ಟಿಕೆಟ್ ಕೊಟ್ಟಾರೆ, ಇನ್ನೊಂದು ಕಡೆಗೆ ನಿಮ್ಮ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು. ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ನಿನ್ನೆ ದಿವಸ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದ್ದೆ. ರಾಜಿ ಸಂಧಾನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೈಕಮಾಂಡ್ಗೆ ಬಿಟ್ಟು ಹೈಕಮಾಂಡಿಗೆ ಏನು ಪ್ರಾಪರ್ ಡಿಸಿಷನ್ ಅಂತಂದ್ರೆ ಇವರು ಒಬ್ಬೇ ಬಂದು ಹೈಕಮಾಂಡ್ ಅಂತ ಹೇಳ್ಬಿಟ್ಟೆ ಹೈಕಮಾಂಡ್ನವ್ರು ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರಿ, ಆ ಪ್ರಚಾರಕ್ಕಾಗಲಿ ಅದಕ್ಕಾಗಲಿ ಜಾಸ್ತಿ ಸಮಯ ಇಲ್ಲ.
ಇದರ ನಡುವೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂತಹ ಗೊಂದಲಗಳನ್ನು ಸರಿಪಡಿಸಿಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ ನಮ್ಮಲ್ಲಿ. ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆಯಲ್ಲೇ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನೂ ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನು ಅವರು ಪರಿಗಣಿಸಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರಿಗೂ ಏನು ತಪ್ಪಿಲ್ಲ ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವಾಗಿ ಕೊಡಿ ಅಂತ ಹೇಳಿ ಮೇಲೆ ಹೈಕಮಾಂಡ್ ಹೋಗ್ತೀವಿ. ಈಗ ಬಿಜೆಪಿಯಿಂದ ಮುಸ್ಲಿಂ ಮತಗಳ ವಿಭಜನೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಅಂದರೆ ಮುಸ್ಲಿಂ ಅಭ್ಯರ್ಥಿಗಳ ಪಕ್ಷೇತರವಾಗಿ ಕಣಕ್ಕಿಳಿಸೋ ಪ್ರಯತ್ನ ನಡೀತಾ ಇದೆ. ಟೈಮ್ ಆಯ್ತಾ ಬಿಜೆಪಿನ ಅವ್ರು ವಾಪಸ್ ತರಿಸೋ ಪ್ರಯತ್ನ ಮಾಡ್ತೀರಾ ಅಂತ ನಾಮಪತ್ರ ನೋಡೋಣ ಮಾಡ್ತೀನಿ. ನೋಡೋಣ, ಕೇಳೋಣ ಏನಾಗಬೇಕು ಎಲ್ಲ ವಿಚಾರಿಸೋಣ. ಅಲಿಗೇಷನ್ ಮಾಡಿದೆ ಸರ್, ಬಿಜೆಪಿಗೆ ಮುಸ್ಲಿಮರಿಗೆ ಬಿಜೆಪಿಯನ್ನು ತೋರಿಸ್ಬಿಟ್ಟು ಕಾಂಗ್ರೆಸ್ನವ್ರು ಓಟ್ ಹಾಕಿಸ್ಕೊತಾ ಇದ್ದಾರೆ ಅಂತ. ಬಿಜೆಪಿಯನ್ನು ತೋರಿಸ್ಬಿಟ್ಟು ಮುಸ್ಲಿಮರ ಓಟು ಕಾಂಗ್ರೆಸ್ ಹಾಕಿಸ್ಕೊಳ್ತಾ ಇದೆ, ಬಳಸ್ಕೊಳ್ತಾ ಇದೆ ಮುಸ್ಲಿಮರನ್ನ ಅನ್ನೋಂಥದ್ದು ಆರೋಪ ಮಾಡಿದ್ದಾರೆ.